ಡೆಲ್ಲಿ ನಾಯಕರ ಜೊತೆ ಇವತ್ತು ಸಿಎಂ ಡಿಸಿಎಂ ಉಭಯ ನಾಯಕರು ಚರ್ಚೆ ಮಾಡ್ತಾರೆ ನೋಡಿ. ದಾವಣಗೆರೆ ದಕ್ಷಿಣದ ಫಲಿತಾಂಶದ ಬಗ್ಗೆ ಸುದೀರ್ಘ ಚರ್ಚೆ ಆಗುತ್ತೋ ಗೊತ್ತಿಲ್ಲ, ಆದರೆ ಕ್ಯಾಬಿನೆಟ್ನಲ್ಲಿ ಬಿರುಗಾಳಿ ಎಬ್ಬಿಸಿರುವ ದಾವಣಗೆರೆಯ ದಂಗಲ್ ಅಲ್ಪಸಂಖ್ಯಾತರ ತಲೆದಂಡಕ್ಕೆ ಸ್ವಪಕ್ಷದಲ್ಲೇ ಆಕ್ರೋಶ ಭುಗಿಲೆದ್ದಿದೆ. ಕ್ಯಾಬಿನೆಟ್ನಲ್ಲಿ ಬಿರುಗಾಳಿ ಎಬ್ಬಿಸಿರುವಂತಹ ದಾವಣಗೆರೆ ದಂಗಲ್ ಅಲ್ಪಸಂಖ್ಯಾತರ ತಲೆದಂಡಕ್ಕೆ ಸ್ವಪಕ್ಷದಲ್ಲೇ ಭುಗಿಲೆದ್ದಿರುವ ಆಕ್ರೋಶ. ಸಚಿವರಾದ ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ ವಿರೋಧ. ಪಕ್ಷದ ನಿಲುವನ್ನ ಪ್ರಶ್ನಿಸಿದ ಪ್ರಿಯಾಂಕ್ ಖರ್ಗೆ ಜೊತೆಗೆ ಸತೀಶ್ ಜಾರಕಿಹೊಳಿ. ಜಬ್ಬಾರು ನಸೀರ್ ಮೇಲಿನ ಕ್ರಮಕ್ಕೆ ಕ್ಯಾಬಿನೆಟ್ನಲ್ಲಿ ಆಕ್ಷೇಪಗಳು ವ್ಯಕ್ತವಾಗಿದೆ. ಮುಸ್ಲಿಂ ಸಮುದಾಯವನ್ನ ಪಕ್ಷ ಕಳೆದುಕೊಳ್ಳುತ್ತಿದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ರು. ಪ್ರಚಾರದಲ್ಲಿ ವೈಫಲ್ಯಕ್ಕೆ ನಾಯಕರ ಹೊಣೆ ಮಾಡೋದು ಸರಿಯಲ್ಲ ಪ್ರಿಯಾಂಕ್ ಖರ್ಗೆ. ಜಬ್ಬಾರ್ ಮೇಲಿನ ಕ್ರಮ ಅವಸರದ ನಿರ್ಧಾರ ಸತೀಶ್ ಜಾರಕಿಹೊಳಿ. ಇದು ಸಮುದಾಯವೇ ನಮಗೆ ಸವಾಲು ಹಾಕುವಂತೆ ಮಾಡಿದೆ. ಮತದಾರರ ಕೆಂಗಣ್ಣಿಗೆ ಗುರಿಯಾಗುವ ಭೀತಿಯಂದ ಸತೀಶ್ ಜಾರಕಿಹೊಳಿ. ಈ ವೇಳೆ ಲಿಂಗಾಯತ ಸಮುದಾಯದ ಸಚಿವರಿಂದ ಮಧ್ಯಪ್ರವೇಶ. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಎಂದು ಶಿಸ್ತು ಕ್ರಮಕ್ಕೆ ಬೆಂಬಲ. ವಾದ ತಾರಕಕ್ಕೇರುತ್ತಿದ್ದಂತೆ ಡಿಕೆಶಿ ಜೊತೆಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ಸಭೆಯಿಂದ ಹೊರ ನಡೆದ ಡಿಕೆಶಿ ಮತ್ತು ಮಲ್ಲಿಕಾರ್ಜುನ್. ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಬಿಡ್ತೀನಿ. ಚನ್ನಪಟ್ಟಣದಲ್ಲಿ ಈ ಹಿಂದೆ ನಡೆದಂತಹ ಬೈ ಎಲೆಕ್ಷನ್ನು, ಶಿಗ್ಗಾವಿಯಲ್ಲಿ ನಡೆದಂತಹ ಬೈ ಎಲೆಕ್ಷನ್ನು, ಸಂಡೂರಿನಲ್ಲಿ ನಡೆದಂತಹ ಬೈ ಎಲೆಕ್ಷನ್ನು. ಚನ್ನಪಟ್ಟಣದಲ್ಲೂ ಕಾಂಗ್ರೆಸ್ ಗೆಲ್ತು, ಶಿಗ್ಗಾವಿಯಲ್ಲೂ ಕಾಂಗ್ರೆಸ್ ಗೆಲ್ತು, ಇನ್ನು ಸಂಡೂರಿನಲ್ಲೂ ಕಾಂಗ್ರೆಸ್ ಗೆಲ್ತು. ಬಿಜೆಪಿ 3 ಕ್ಷೇತ್ರದಲ್ಲಿ ಸೋಲ್ತು ಅನ್ನುವ ಕಾರಣಕ್ಕೋಸ್ಕರ ಎಷ್ಟು ಜನರ ತಲೆದಂಡ ಆಯಿತು ಬಿಜೆಪಿಯಲ್ಲಿ? ಒಬ್ಬರದು ಆಗಲಿಲ್ಲ ನೋಡಿ. ಒಂದು ಕ್ಷೇತ್ರದ ಸೋಲು ಮತ್ತು ಗೆಲುವು, ಅಥವಾ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಕೆಲಸ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ತಲೆದಂಡ ಮಾಡ್ತೀರಿ ಅನ್ನೋದಾದ್ರೆ ಕಾಂಗ್ರೆಸ್ನಲ್ಲಿ ಯಾವುದೇ ಕಾರ್ಯಕರ್ತನೂ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ತಲೆದಂಡ ಅನ್ನುವುದು ಪರಿಹಾರ ಅಲ್ಲ. ಸೊ ಸಂಪರ್ಕದಲ್ಲೇ ಇದ್ದಾರೆ ಮಾರುತಿ. ಈಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿರೋದು ಯಾರು ಅಂತ ಕೇಳಿದ್ರೆ ಐಟಿ ಸಚಿವರು ಪ್ರಿಯಾಂಕ್ ಖರ್ಗೆ ಜೊತೆಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಇಬ್ರು ಕೂಡ ಘಟಾನುಘಟಿ ನಾಯಕರುಗಳೇ. ಅವರು ಈ ಆಕ್ಷೇಪದ ನಡುವೆ ಇಟ್ಟಿರೋ ಬೇಡಿಕೆ ಏನು ಗೊತ್ತಾ? ನಮ್ಮ ಪಕ್ಷಕ್ಕೆ ನಿರ್ಣಾಯಕ ಅಂತ ಕರೆಸಿಕೊಳ್ಳುವ ಸಮುದಾಯವನ್ನು ನಾವು ಕಳ್ಕೊತಾ ಇದ್ದೀವಿ ಅನ್ನೋ ಆರೋಪ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ನಲ್ಲಿ ಕೂಡ ಈ ಮುಸ್ಲಿಂ ತಲೆದಂಡ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿರೋದು. ಇಬ್ಬರು ನಾಯಕರು ಕೂಡ ಇದನ್ನ ಆಕ್ಷೇಪ ಪಡೆದಿರೋದು. ಅಂದ್ರೆ ಇನ್ನ ಒಂದ್ ರೀತಿಯಾದ ರಿಸಲ್ಟ್ ಬಂದಿಲ್ಲ, ಕೇವಲ ಮತದಾನ ಮುಗಿದಿರುವಂತದ್ದು. ಈಗಾಗಲೇ ಇಬ್ಬರು ನಾಯಕರನ್ನ ತಲೆದಂಡ ಮಾಡಿರುವಂತದ್ದು ಇದು ಸರಿಯಲ್ಲ, ಇದು ವಿಚಾರಣೆ ಆಗ್ಬೇಕಾಗಿತ್ತು. ಮತ್ತು ಅದರ ಇದು ವರದಿ ಬಂದ ನಂತರ ಮತ್ತು ಏನು ಒಂದ್ ವೇಳೆ ಚುನಾವಣೆ ಸೋಲು ಗೆಲುವು ಆದ ನಂತರ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಈ ರೀತಿಯಾದ ಪಕ್ಷ ನಿಲುವನ್ನ ತೆಗೆದುಕೊಂಡಿರೋದು ಸರಿಯಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ಆಕ್ಷೇಪ ವ್ಯಕ್ತಪಡಿಸಿರೋದು. ಅಂದ್ರೆ ಜಬ್ಬಾರ್ ಆಗಿರ್ಬೋದು, ನಸೀರ್ ಆಗಿರ್ಬೋದು ಮೇಲಿನ ಕ್ರಮ ಸರಿಯಿಲ್ಲ, ಇದನ್ನ ಇನ್ನೊಂದ್ ಸ್ವಲ್ಪ ದಿನ ಕಾಯ್ದು ನೋಡ್ಬೇಕಾಗಿತ್ತು ಮತ್ತು ಅಭಿಪ್ರಾಯಗಳನ್ನ ಕೂಡ ಕೇಳಬೇಕಾಗಿತ್ತು. ಏಕಾಏಕಿ ಪಕ್ಷದಿಂದ ಒಬ್ಬರನ್ನ ಸದಸ್ಯತ್ವ ಸ್ಥಾನದಿಂದ ಒಬ್ಬರನ್ನ ಉಚ್ಚಾಟನೆ ಮಾಡುವಂತದ್ದಾಗಿರ್ಬೋದು ಮತ್ತು ಮತ್ತೊಬ್ಬರನ್ನ ಸಿಎಂ ಕಾರ್ಯದರ್ಶಿ ಸ್ಥಾನದಿಂದ ಅಂದ್ರೆ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೈ ಬಿಡುವಂತದ್ದು ಸರಿಯಲ್ಲ ಅಂತ ಕೂಡ ಒತ್ತಾಯ ಮಾಡಿರುವಂತದ್ದು. ಅಂದ್ರೆ ನಾವು ಮುಸ್ಲಿಂ ಸಮುದಾಯದವನ್ನ ಕಳೆದುಕೊಳ್ತಿದ್ದೇವೆ ಅಂತ ಕೂಡ ಪ್ರಿಯಾಂಕ್ ಖರ್ಗೆ ಪ್ರಸ್ತಾಪ ಮಾಡಿರೋದು. ಮುಸ್ಲಿಂ ಸಮುದಾಯದ ಮ್ಯಾಪಿಂಗ್ ಮತ್ತು ಪ್ರಚಾರದ ವೈಫಲ್ಯಕ್ಕೆ ನಾಯಕರನ್ನ ಹೊಣೆ ಮಾಡೋದು ಸರಿಯಲ್ಲ. ನಾವು ಪ್ರಚಾರ ಇನ್ನೊಂದು ಸ್ಪಷ್ಟವಾಗಿ ಮಾಡ್ಬೇಕಾಗಿತ್ತು, ನಮ್ಮಲ್ಲಿ ಒಗ್ಗಟ್ಟಿರ್ಬೇಕಾಗಿತ್ತು. ಅದನ್ನ ಬಿಟ್ಟು ಕೇವಲ ಒಂದು ಸಮುದಾಯದ ನಾಯಕರನ್ನ ಟಾರ್ಗೆಟ್ ಅಥವಾ ಏನು ಹೊಣೆ ಮಾಡುವುದು ಸರಿಯಲ್ಲ ಅಂತ ಖರ್ಗೆ ಅವರು ಕೂಡ ಹೇಳಿರೋದು. ಇನ್ನೊಂದ್ ಕಡೆ ಈ ರೀತಿಯಾದ ಕ್ರಮಗಳಿಂದ ನಾವು ಒಂದು ಸಮುದಾಯವನ್ನ ಹೆದರಾಕೊಳ್ತಿದೀವಿ. ಅದೇ ರೀತಿ ಇಷ್ಟು ವರ್ಷಗಳ ಕಾಲ ಕೇವಲ ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ದಂತಹ ಮುಸ್ಲಿಂ ಸಮುದಾಯವನ್ನ ಕೂಡ ನಾವು ಕಳ್ಕೊಳ್ಳುವ ಸಾಧ್ಯತೆ ಇರುವಂತದ್ದು. ಈ ರೀತಿಯ ಕ್ರಮ ಕೈಗೊಳ್ಳಬಾರದು ಅಂತ ಕೂಡ ಏನೋ ಸತೀಶ್ ಜಾರಕಿಹೊಳಿ ಕೂಡ ನೇರವಾಗಿ ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯದ ಅಂದ್ರೆ ಸಚಿವರೇನಿದ್ದಾರೆ, ಇಲ್ಲ ಇದು ಯಾರು ಪಕ್ಷದ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅವರ ವಿರುದ್ಧ ಕ್ರಮ ಆಗಿದೆ, ಇದರಲ್ಲಿ ತಪ್ಪೇನಿದೆ ಅಂತ ಕೂಡ ಲಿಂಗಾಯತ ಕೆಲ ಸಚಿವರು ಕೂಡ ವಾದ ಮಾಡಿರೋದು. ಇದರ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ಇದು ಸಂಪೂರ್ಣವಾಗಿ ತೀವ್ರ ವಾದ ಪ್ರತಿವಾದಕ್ಕೆ ಕೂಡ ಈ ಒಂದು ಬೈ ಎಲೆಕ್ಷನ್ ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಇಬ್ಬರು ನಾಯಕರ ಕ್ರಮವನ್ನ ಚರ್ಚೆ ವಿಚಾರ ಪ್ರತಿವಾದ ನಡೆದಿರೋದು. ಅದೇ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರ ಪುತ್ರರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಮತ್ತು ಡಿಸಿಎಂ ಆಗಿರುವಂತಹ ಡಿಕೆಶಿ ಅವರು ಸಭೆಯಿಂದ ಹೊರ ನಡೆದಿರುವಂತದ್ದು. ಎಲ್ಲ ಒಂದ್ ಕಡೆ ಪಕ್ಷದಲ್ಲಿ ಎರಡು ನಿಲುವುಗಳನ್ನ ಕಾಣ್ತಾ ಇರೋದು. ಒಂದ್ ಕಡೆ ಒಂದಷ್ಟು ಜನ ಜಬ್ಬಾರ್ ಪರವಾಗಿ ಆಗಿರ್ಬೋದು, ಜಮೀರ್ ಪರವಾಗಿ ಆಗಿರ್ಬೋದು, ಮತ್ತೆ ಈ ರೀತಿ ಏನು ಮುಸ್ಲಿಂ ನಾಯಕರು ಅವರ ಪರವಾಗಿ ಕೆಲ ಬ್ಯಾಟ್ ಬೀಸರ್, ಇನ್ನೊಂದ್ ಬಣ ಅವರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇರುವಂತದ್ದು ಸಾಯಿಲ್.
ಈಗ ಮಾರುತಿ, ಈಗ ಪ್ರಿಯಾಂಕ ಖರ್ಗೆ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ಸಿನ ಜಂಘಾಬಲವನ್ನೇ ನಡಗಿಸಿದೆ ಅನ್ನೋದು, ಅಂದ್ರೆ ಈ ಕಾಂಗ್ರೆಸ್ ಇತ್ತೀಚಿನ ಕ್ರಮಗಳು. ಎಸ್, ಇದು ಒಂದ್ ರೀತಿ ಜಟಾಪಟಿಗೆ ಕಾರಣ ಆಗ್ತಿರೋದು. ಕಾಂಗ್ರೆಸ್ ನಲ್ಲಿ ಎರಡು ಬಣ ಆಗ್ತಾ ಇರೋಂಥದ್ದು ಮತ್ತು ಮೇಲ್ನೋಟಕ್ಕೆ ಈಗ ಸ್ಪಷ್ಟವಾಗಿ ಕಾಣಿಸ್ತಿದೆ. ಯಾಕಂದ್ರೆ ಒಂದ್ ಕಡೆ ನೇರವಾಗಿ ಜಬ್ಬಾರ್ ವಿರುದ್ಧ ಆಗಿರ್ಬೋದು ಮತ್ತು ನಜೀರ್ ವಿರುದ್ಧ ಆಗಿರ್ಬೋದು ಮತ್ತು ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಹೈಕಮಾಂಡ್ಗೆ ದೂರು ಕೊಟ್ಟಿರೋಂಥದ್ದು ಡಿಕೆಶಿ ಅಂಡ್ ಬಣ ಮತ್ತು ಡಿಕೆಶಿ ಜೊತೆಯಲ್ಲಿರೋಂಥವ್ರು. ಅದಕ್ಕೆ ಪ್ರಮುಖವಾಗಿ ಮುಸ್ಲಿಮರನ್ನೇ ಬಳಸ್ಕೊಂಡಿರೋದು ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಲು. ಇನ್ನೊಂದ್ ಕಡೆ ಈಗಾಗಲೇ DCM ಅಂದ್ರೆ CM ಸಿದ್ದರಾಮಯ್ಯ ಅವರು ಕೂಡ ಜಮೀರ್ ಪರವಾಗಿ ಮಾತನಾಡ್ತಾ ಇರೋದು. ನಿನ್ನೆ ಕ್ಯಾಬಿನೆಟ್ ಮುಗ್ದ ನಂತರವೂ ಕೂಡ ಎರಡು ಪಕ್ಷದಲ್ಲಿ ಎರಡು ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ತೀವಿ ಅಂತ ಏನು ಕ್ಯಾಬಿನೆಟ್ ಮುಗಿಸ್ಕೊಂಡು ಬರ್ಬೇಕಾದ ಸಿದ್ದರಾಮಯ್ಯರು ಮತ್ತು ಅದೇ ರೀತಿ ಜಮೀರ್ ಅವರು ಚರ್ಚೆ ಮಾಡ್ಕೊಂಡ್ ಬಂದಿರೋದು. ಒಟ್ಟಲ್ಲಿ ಜಮೀರ್ ಪರ ಇರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ರೀತಿ ಕ್ರಮ ಕೈಗೊಳ್ಳಬಾರ್ದಾಗಿತ್ತು. ಯಾಕೆಂದ್ರೆ ಇನ್ನ ರಿಸಲ್ಟ್ ಬಂದ್ಮೇಲೆ ಆ ನಂತರ ಕ್ರಮಗಳನ್ನ ಆಗಿದ್ರು ಒಂಥರ, ಮತ್ತೆ ಏಕಾಏಕಿ ಯಾವುದೇ ಅಭಿಪ್ರಾಯ ಪಡೆಯದೆ ಅವ್ರನ್ನ ಏನು ಕೇಳಂತದೆ ಇಲ್ಲದೆ ನೇರವಾಗಿ ಕ್ರಮ ಕೈಗೊಳ್ಳಬಾರ್ದಾಗಿತ್ತು. ಇದು ಒಂದು ಸಮುದಾಯದ ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಿದೆ. ಸಾಕಷ್ಟು ಜನರು ಕೂಡ ಇದು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಸಮುದಾಯದಲ್ಲಂತೂ ಕೂಡ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿರೋದು. ಒಟ್ಟಲ್ಲಿ DCM DKಶಿ ಬಣ ಮತ್ತು CM ಸಿದ್ದರಾಮಯ್ಯ ಬಣ ಎಂಬುವಂತ ಈಗ ಸ್ಪಷ್ಟವಾಗಿ ಗೋಚರಿಸ್ತಿದೆ. ಯಾಕಂದ್ರೆ ಇಬ್ಬರು ಕೂಡ ಅಧಿಕಾರಕ್ಕಾಗಕ್ಕೆ ಕಿತ್ತಾಡ್ತಾ ಇರೋದು. ಒಂದ್ ಕಡೆ CM ಸಿದ್ದರಾಮಯ್ಯರು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ DCM DKಶಿ ಅವರು CM ಸ್ಥಾನ ಪಡೆಯುವ ನಿಟ್ಟಿನಲ್ಲಿ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. ಇದು ಒಂದು ಇಬ್ಬರ ತಲೆದಂಡಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.